ಇಲ್ಲ, ನಾನು ಡೆಲ್ಲಿಗೆ ಹೋಗಿ ಬಂದಿದ್ದೀನಿ. ಅಲ್ಲಿ ಯಾವುದೇ ಆ ಥರದ ಚರ್ಚೆಗಳು ನಡೆದಿಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರದು ಚರ್ಚೆನೇ ನಡೆದಿಲ್ಲ. ಇನ್ನು ನಮ್ಮದು ಟೇಬಲ್ ಮೇಲೇ ಬಂದಿಲ್ಲ. ಅದರಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರದು ಯಾವಾಗ ಘೋಷಣೆ ಆಗುತ್ತೆ ಗೊತ್ತಿಲ್ಲ. ಅದಾದ್ಮೇಲೆ ಮಾಡ್ತಾರೋ ಅದಕ್ಕೆ ಮುಂಚೆನೇ ಮಾಡ್ತಾರೋ ಅದನ್ನು ಗೊತ್ತಿಲ್ಲ. ನಮ್ಮದೇನು ಸಿಸ್ಟಮ್ಯಾಟಿಕ್ ಆಗಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಯಾರ್ಯಾರ ಜೊತೆ ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡಬೇಕು ಮಾಡ್ತಾರೆ. ಅವರು ಏನು ಘೋಷಣೆ ಮಾಡ್ತಾರೋ ಅದಕ್ಕೆಲ್ಲ ನಾವೆಲ್ಲ ಬದ್ಧರಾಗಿರ್ತೀರಿ. ಅವ್ರು ಯಾರನ್ನ ಆಯ್ಕೆ ಮಾಡ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀರಿ. ಥ್ಯಾಂಕ್ ಯು, ಧನ್ಯವಾದಗಳು. ಆಯ್ತು ಬಿಡಪ್ಪ. ಏನು ಸರಿಯಾಗಿಲ್ಲ ಬಿಜೆಪಿ ಚರ್ಚೆ ಸಭೆಯನ್ನು ಮಾಡುದು. ಆದ್ರೆ ಆ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಬಹಿರಂಗವಾಗಿ ಮಾತುಕತೆ ಆಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ರು ಮತ್ತು ಮಾತಾಡಿದ್ದಾರೆ. ಅವರೇ ಹೇಳ್ಕೊಡ್ತಾವ್ರು ನೋಡಿಲ್ಲ ಅಂತ ಹೇಳಿ, ನಿಮ್ಮವರೇ ಹೇಳ್ಕೊಡ್ತಾವ್ರು ನೋಡಿಲ್ಲ ಅಂತ ಹೇಳಿ ಅಂತ. ಅದ್ರ ಬಗ್ಗೆ ಮಾಹಿತಿ ತಗೊಂಡು ನಿಮ್ಮ ಜೊತೆ ಮಾತಾಡ್ತೀನಿ. ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ಈಗ ನಾಳೆ ನಮ್ಮ ಇಲ್ಲಿ ಬೆಂಗಳೂರು ಸೌತ್ ಅಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಟೂರ್ನಮೆಂಟ್ ಇದೆ. ಒಳ್ಳೆ ದೊಡ್ಡದಾಗಿ ಕಬಡ್ಡಿ ಟೂರ್ನಮೆಂಟ್ ಅನ್ನ ಮಾಡ್ತಾ ಇದ್ದೀರಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಆ ಟೂರ್ನಮೆಂಟ್ಗೆ ಬಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋರಿದ್ದಾರೆ. 4 ದಿನದ ರಾಜ್ಯ ಮಟ್ಟದ ಕಬಡ್ಡಿ. ದಯವಿಟ್ಟು ಎಲ್ಲರೂ ಬನ್ನಿ, ಕ್ರೀಡೆಗೆ ಪ್ರೋತ್ಸಾಹ ಮಾಡಿ ಅಂತೇಳಿ ವಿನಂತಿಯನ್ನ ಮಾಡ್ತೀವಿ.